ಪ್ರೀತಿಯ ಕಾರಂಜಿ ಸಾಗರ್ಗೆ ಬಾಲ್ಕನಿ ಬೆಡಗಿ ಸಿಗುವಳೆ. ಮುಗಿಲನ್ನು ಚುಂಬಿಸುವ ಅಪಾರ್ಟ್ಮೆಂಟ್ಗಳ ಸಾಲು ಸಾಲು ಕಾಂಕ್ರೀಟ್ ಕಾಡಾಗಿರುವ ಬೆಂದ ಕಾಳೂರಿನ ಒಂದು ಅಪಾರ್ಟ್ಮೆಂಟ್ನ 4ನೇ ಮಹಡಿಯ 2 BHKಯಲ್ಲಿ ಟೆಕ್ಕಿಯೊಬ್ಬ ವಾಸವಿದ್ದ. ಸಾಗರ್ ಒಬ್ಬನೇ ಇರ್ತಿದ್ದ. ಸಂಜೆಯಾದರೆ ಸಾಕು ಬಾಲ್ಕನಿಗೆ ಬಂದು ಕಾಫಿ ಹೀರುತ್ತಾ ಕಾಂಕ್ರೀಟ್ ಕಾಡಿನಲ್ಲಿದ್ದ ಸಾಲು ಸಾಲು ಅಪಾರ್ಟ್ಮೆಂಟ್ನ ವೀಕ್ಷಣೆಯಲ್ಲಿ ಆ ಸಂಜೆ ಕಳೆಯುತ್ತಿದ್ದ. ಹೀಗಿರುವಾಗ ಒಂದು ಸುಂದರ ಸಂಜೆ ಪಕ್ಕದ ಅಪಾರ್ಟ್ಮೆಂಟ್ನ ಬಾಲ್ಕನಿಯಲ್ಲಿ ಒಬ್ಬ ಸುಂದರ ಬೆಡಗಿ ಬಹಳ ಸೀರಿಯಸ್ ಆಗಿ ಬಾಲ್ಕನಿಯಲ್ಲಿದ್ದ ಪಾಟ್ಗಳಲ್ಲಿನ ಗಿಡಗಳಿಗೆ ಮೆಜರ್ಮೆಂಟ್ ಲೆಕ್ಕದಲ್ಲಿ ನೀರಾಕುತ್ತಾ ಇರುತ್ತಾಳೆ. ಹಾಗೇ ಕಾಫಿ ಹೀರುತ್ತಾ ಇದ್ದ ಸಾಗರ್ ಕಣ್ಣಿಗೆ ಆ ಬೆಡಗಿ ಕಾಣಿಸ್ತಾಳೆ. ಹಾಗೆಯೇ ಅವಳನ್ನೇ ನೋಡ್ತಾ ಇರ್ತಾನೆ. ಬಟ್ ಅವಳು ಗಣಿತದ ಪದವೀಧರೆ ಎಂಬಂತೆ ಮೆಜರ್ಮೆಂಟ್ ಬೌಲ್ನಿಂದ ಗಿಡಗಳಿಗೆ ನೀರಾಕುತ್ತಾ ಲೆಕ್ಕ ಹಾಕಿ ಗಿಡಗಳನ್ನು ಕಟ್ ಮಾಡುತ್ತಾ ಅದರ ಕಡೆ ಗಮನ ಹರಿಸುತ್ತಾಳೆ. ಪ್ರತಿ ಸಂಜೆ ಅವಳಿಗೆ ಬಾಲ್ಕನಿಯ ಗಿಡಗಳ ಆರೈಕೆಯೇ ಅವಳ ಕೆಲಸವೆಂಬಂತೆ ಗಿಡಗಳ ಕಾಳಜಿಯಲ್ಲೇ ತೊಡಗಿರುತ್ತಾಳೆ. ಸಾಗರ್ ಕೆಲಸದಿಂದ ಆದಷ್ಟು ಬೇಗ ಮನೆಗೆ ಬಂದು ಬಾಲ್ಕನಿಯಲ್ಲಿ ನಿಲ್ಲುತ್ತಿದ್ದ. ಅವಳು ಮನೆಯ ಒಳಗೆ ಹೋಗುವವರೆಗೂ ಇದೇ ಹೀಗೆ 100 ದಿನ ಮುಂದುವರಿಯುತ್ತದೆ. ಅವಳೆಂದೂ ಅವನ ಕಡೆ ತಿರುಗಿ ಸಹ ನೋಡುವುದಿಲ್ಲ. ಇವನೋ, ಹೇ ಹುಡುಗಿ, ಒಮ್ಮೆ ತಿರುಗಿ ನೋಡಬಾರದಾ ಅನ್ನುವ ವೇದನೆಯಲ್ಲಿಯೇ ದಿನಗಳ ಕಳೆಯುತ್ತಿರುತ್ತಾನೆ. ಒಮ್ಮೆಯೂ ತಿರುಗಿ ನೋಡದ ಆ ಹುಡುಗಿ ಸದಾ ಹುಬ್ಬುಗಂಟಿಕ್ಕುತ್ತಾ ಉಪ್ ಅನ್ನುವ ಕೋಪದ ಮುಖದಲ್ಲಿಯೇ ಸದಾ ಕಾಣಿಸುತ್ತಾ ಇರುತ್ತಾಳೆ. ಬಹಳ ಗಂಭೀರವಾದ ಮುಖ. ಆ ಮುಖದಲ್ಲಿ ಒಂದು ದಿನವೂ ಒಂದು ಕಿರುನಗೆಯನ್ನು ಕಂಡಿಲ್ಲ ಸಾಗರ್. ಹೇಗಾದರೂ ಮಾಡಿ ಒಮ್ಮೆಯಾದರೂ ಅವಳು ತನ್ನತ್ತ ತಿರುಗಿ ನೋಡಬೇಕು ಎಂದು ಹಲವು ಯೋಜನೆ ಮಾಡಿದರೂ ಒಮ್ಮೆಯೂ ಅವಳು ಅವನತ್ತ ನೋಡುವುದಿಲ್ಲ. ಗಿಡಗಳಿಗೆ ನೀರಾಕಿ ಆಯ್ತಾ, ಗೊಬ್ಬರ ಕಟಿಂಗ್ ಇಷ್ಟು ಮಾಡಿ ಹೋಗ್ತಿರ್ತಾಳೆ. ಹೀಗಿರುವಾಗ ಈ ಸಾಗರ್ಗೆ ಬಹಳ ಬೇಜಾರಾಗುತ್ತದೆ. ಒಂದು ಸೈಡ್ ಅಂದರೆ ಅದು ಯಾವ ತರಹದ್ದೇ ಇರಲಿ ಬೇಜಾರು ತಾನೆ. ಆಗಲೇ ಬಾಲ್ಕನಿಯಲ್ಲಿ ಅವಳನ್ನು ನೋಡಲು ನಿಂತು 7 ತಿಂಗಳಾಗುತ್ತಾ ಬಂದಿತ್ತು. ಆದರೂ ಏನೂ ಆಗಲಿಲ್ಲ ಅನ್ನುವ ಬೇಜಾರು. ಅಂದು ಸಂಜೆ ಏಕೋ ಅವನು ಬಾಲ್ಕನಿಗೆ ಬಂದಾಗ ಅವಳು ಕಾಣಿಸಲಿಲ್ಲ. ಅವನ ಕಣ್ಣು ಗರಗರ ಅಂತ ತಿರುಗಿಸಿ ಬಾಲ್ಕನಿಯನ್ನೆಲ್ಲ ನೋಡುತ್ತಾನೆ. ಅವಳು ಕಾಣಿಸಲಿಲ್ಲ. ಬೇಜಾರಾಗುತ್ತದೆ. ಹಾಗೆ ಇದ್ದಾಗ ಅವಳು ಗಿಡದ ಬಳ್ಳಿಯನ್ನು ಅಲ್ಲೇ ಮುಂದಕ್ಕೆ ಹೋಗಿ ಕಟ್ಟುತ್ತಾ ಇರುತ್ತಾಳೆ. ಇವನಿಗೋ ಕಾಣಿಸದು. ಪಕ್ಕದಲ್ಲಿ ಹೋಗೋಣ ಅಂದರೆ ಮತ್ತೊಬ್ಬರ ಬಾಲ್ಕನಿ. ಹೇಗಾದರೂ ಅವಳನ್ನು ನೋಡಬೇಕೆಂದು ಬಾಲ್ಕನಿ ಹತ್ತಿ ಪಕ್ಕದ ಅಪಾರ್ಟ್ಮೆಂಟಿನ ಡ್ರೈನೇಜ್ ಪೈಪ್ ಹಿಡಿದು ಅವಳು ಗಿಡದ ಬಳ್ಳಿಯನ್ನು ಕಟ್ಟುವುದನ್ನೇ ನೋಡುತ್ತಾ ಇರುವಾಗ ಅವನು ಹಿಡಿದಿದ್ದ ಪೈಪ್ ಅವನ ಭಾರಕ್ಕೆ ತಡೆಯಲಾಗದೆ ಫಟ್ ಎಂದು ಅವನ ಕೈಗೆ ಬಂದು ಬಿಡುತ್ತದೆ. ಆ ಪೈಪ್ನಿಂದ ಬರುವ ಡ್ರೈನೇಜ್ ನೀರೆಲ್ಲ ಅವನ ಮೇಲೆ ಜೋಗ್ ಫಾಲ್ನಂತೆ ಬೀಳುತ್ತದೆ. ಅವನು ಆ ಫಾಲ್ ಪ್ರವಾಹದಲ್ಲಿ ತೊಯ್ದು ತೊಪ್ಪೆಯಾಗುತ್ತಾನೆ. ಜೋರಾಗಿ ಯಾರೋ ನಗುವಂತೆ ಕೇಳಿಸುತ್ತದೆ. ನೋಡಿದ್ರೆ ಎಂದೂ ಕಿರುನಗೆಯನ್ನೇ ಬೀರದ ಆ ಬಾಲ್ಕನಿಯ ಬೆಡಗಿ ಸಾಗರ್ನ ಅವತಾರವನ್ನು ನೋಡಿ ಜೋರಾಗಿ ನಗುತ್ತಾ ಇರುತ್ತಾಳೆ. ಅಪಾರ್ಟ್ಮೆಂಟಿನ ಅವಳ ಬಾಲ್ಕನಿಯಲ್ಲಿ ಬಿದ್ದ ಸಂಜೆಯ ಆ ಸೂರ್ಯ ರಶ್ಮಿ ಅವಳ ಮುಖದ ಮೇಲೆ ಬಿದ್ದಿರುತ್ತದೆ. ಆ ಬೆಳಕಿನ ಆ ಸಂಜೆಯಲ್ಲಿ ಅವಳ ನಗು ಬಹಳ ಕಾಂತಿದಾಯಕವಾಗಿ ಹೊರಹೊಮ್ಮುತ್ತದೆ. ಅವಳ ಆ ನಗುವನ್ನು ನೋಡಿ ಇವನು ಹಾಗೆ ಮೈಮರೆತು ಬಿಡುತ್ತಾನೆ. ಮೈಮೇಲೆ ಎಲ್ಲರ ಮನೆಯ ಸ್ನಾನದ ನೀರು ಹರಿದರೂ ಮುಂಗಾರು ಮಳೆಯ ಮೋರಿ ಹಳ್ಳಕ್ಕೆ ಬಿದ್ದ ಪ್ರೀತಮ್ ಥರ ನಿಂತಿರುತ್ತಾನೆ. ಹಾಗೇ ಸ್ಟನ್ನಾಗಿ. ಎಂದೂ ನಗದ ಅವಳ ಮುಖದಲ್ಲಿ ನಗು ಕಂಡು ಅವನ ಮೈಮೇಲೆ ಸುರಿಯುವ ನೀರಿನ ಕಡೆ ಗಮನ ಕೊಡಲು ಆಗದೆ ಅವಳ ನಗುವನ್ನೇ ನೋಡುತ್ತಿರುತ್ತಾನೆ. 2ನೆಯ ದಿನ ಸಂಜೆ ಅವನು ಕೆಲಸ ಮುಗಿಸಿ ಅಪಾರ್ಟ್ಮೆಂಟ್ನ ಗ್ರೌಂಡ್ ಫ್ಲೋರ್ಗೆ ಹೋಗುವಾಗ ಒಬ್ಬ ಪುಟ್ಟ ಹುಡುಗ ಅಂಕಲ್ ಎಂದು ಅವನ ಕೈಗೆ ಒಂದು ಲೆಟರ್ ಕೊಟ್ಟು ಹೋಗುವ. ಆಶ್ಚರ್ಯದಿಂದ ಕುತೂಹಲದಿಂದ ಇದ್ಯಾವ ಲೆಟರ್ ಅಂತ ತೆರೆದಾಗ ಪಕ್ಕದ ಬಾಲ್ಕನಿಯ ಆ ಬೆಡಗಿ ತನ್ನ ಮನದಾಳದ ಮಾತುಗಳನ್ನು ಅದರಲ್ಲಿ ಬರೆದಿರುತ್ತಾಳೆ. ನಿಮ್ಮ ಹೆಸರು ಬರೆಯೋಣ ಅಂದರೆ ನಿಮ್ಮ ಹೆಸರೇ ಗೊತ್ತಿಲ್ಲ. ನಿಮ್ಮ ಬಗ್ಗೆ ತಿಳಿಯುವ ಕುತೂಹಲವಿರಲಿಲ್ಲ. ಆದರೆ ಪ್ರತಿದಿನ ಸಂಜೆ ಯಾವುದೋ ಕಣ್ಣುಗಳು ನನ್ನ ಗಮನಿಸುತ್ತಿವೆ ಅನ್ನುವ ಸತ್ಯವಂತೂ ಅರಿವಾಗುತ್ತಿತ್ತು. ಈ ಗಮನಿಸುವಿಕೆ ಕೆಲವು ದಿನಗಳು ಅಂತ ಅಂದುಕೊಂಡ್ರೆ ಬಹಳ ದಿನ ನಡೆಯುತ್ತಿತ್ತು. ಆಗ ಚಿಂತೆ ಮಾಡಬೇಕಾಯ್ತು. ನೀವು ಹುಡುಗರು ನೋಡಿದ ತಕ್ಷಣ ಬಯಸಿ ಬಿಡ್ತೀರಿ, ಥಟ್ ಎಂದು ಪ್ರೀತಿ ಅಂತ ಅಂದ್ಕೊಂಡು ಬಿಡ್ತೀರಿ. ಬಟ್ ನಾವು ಹುಡುಗಿಯರು ಆ ಥರ ಅಲ್ಲ. ಬಹಳ ಗಮನಿಸಿಯೇ ಬೇಕು ಬೇಡ ತಿಳಿಸುವುದು. ನೀವು ಪ್ರತಿ ಸಂಜೆ ಬಾಲ್ಕನಿಯಿಂದ ನನ್ನ ನೋಡುವುದು ನನಗೂ ತಿಳಿದಿತ್ತು. ಬಟ್ ನಾನು ನಿಮ್ಮ ಥರ ನೋಡ್ತಿರ್ಲಿಲ್ಲ. ಅಂದರೆ ನೋಡೇ ಇಲ್ಲ ಅಂತಲ್ಲ,
ನೀವು ನೇರ ನೋಡ್ತಿದ್ರೆ ನಾನು ವಾರೆ ನೋಟದಿಂದ ನೋಡ್ತಿದ್ದೆ. ಆದರೂ ಅನುಮಾನ ಬಾರದಿರಲಿ ಎಂದು ಮೊಬೈಲ್ನ ವಿಡಿಯೋ ಆನ್ನಲ್ಲಿಟ್ಟು ನೀವು ಕಾಣುವ ಆಗಿಟ್ಟು ನಂತರ ನೋಡ್ತಿದ್ದೆ ಎಂದು ನಾನು ನಕ್ಕವಳಲ್ಲ. ಆದರೆ ನಿನ್ನೆ ಸಂಜೆ ನಿಮ್ಮ ಆ ಅವತಾರ ನೋಡಿ ಮೊದಲ ಸಲ ನಕ್ಕೆ. ಯಾಕೋ ಗೊತ್ತಿಲ್ಲ, ನೀವು ನನ್ನ ಜೊತೆ ಇದ್ದರೆ ನಾನು ಸದಾ ನಗ್ತಾ ಇರುವೆ ಅಂತ ಅನಿಸ್ತು. ಜೊತೆಯಲ್ಲಿ ಜೀವನಕ್ಕೆ ಜೊತೆಯಾಗಿ ಇರ್ತೀರಾ? ಒಪ್ಪಿಗೆ ಇದ್ದರೆ ಈ ನಂಬರ್ಗೆ ಮೆಸೇಜ್ ಮಾಡಿ. ಇಂತಿ ನಿಮ್ಮ ಬಾಲ್ಕನಿಯ ಬೆಡಗಿ. ಲೆಟರ್ ಓದಿದವನೇ ನೇರ ಬಾಲ್ಕನಿಗೆ ಓಡುತ್ತಾನೆ. ಅವಳು ಅಲ್ಲೇ ಆ ಬಾಲ್ಕನಿಯಲ್ಲಿ ನಿಂತು ಕಾಫಿ ಕುಡಿಯುತ್ತಾ ವಾರೆಗಣ್ಣಲ್ಲಿ ಇವನನ್ನು ನೋಡುತ್ತಾ ಕೈಯಲ್ಲಿನ ಮೊಬೈಲ್ ನೋಡ್ತಾ ಇರ್ತಾಳೆ. ಮೆಸೇಜ್ ಬರುತ್ತಾ ಅಂತ. ಸಾಗರ್ ಆಶ್ಚರ್ಯ ಮತ್ತು ಅಚ್ಚರಿಯಿಂದ ಓಡೋಗಿ ಬಾಲ್ಕನಿಗೆ ಬರ್ತಾನೆ ಏದುಸಿರು ಬಿಡ್ತಾ. ಅವಳು ಕಾಫಿ ಕುಡಿಯುತ್ತಾ ಗಿಡ ನೋಡ್ತಿರ್ತಾಳೆ. ಅವಳ ಮೊಬೈಲ್ಗೆ ಒಂದು ಮೆಸೇಜ್ನ ರಿಂಗಣವಾಗುತ್ತದೆ. ಒಂದೇ ಉಸಿರಿನಲ್ಲಿ ಆ ಮೆಸೇಜ್ ಕ್ಲಿಕ್ ಮಾಡ್ತಾಳೆ. ಮೆಸೇಜ್ನಲ್ಲಿ ಈಗಲಾದರೂ ಒಂದ್ಸಲ ನಗ್ರಿ ಅಂತ ಇರುತ್ತದೆ. ಅದನ್ನು ಓದಿ ತುಟಿಯನ್ನು ಅರಳಿಸುತ್ತಾ, ಓ ಹೌದಾ, ಹಾಗಾದರೆ ಮತ್ತೆ ಡ್ರೈನೇಜ್ ಪೈಪ್ ನೀರನ್ನು ನಿಮ್ಮ ಮೇಲೆ ಸುರಿದುಕೊಳ್ಳಿ. ಓ ಹಾಗಾದರೆ ನಿಮ್ಮನ್ನು ನಗಿಸಲು ಅಷ್ಟೊಂದು ಸರ್ಕಸ್ ಮಾಡಬೇಕಾ? ಎನಿವೆ, ಲೈಫಲ್ಲಿ ಅವತ್ತು ಅಷ್ಟು ನಕ್ಕಿದ್ದು. ಈ ಕತೆ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಇನ್ನೊಂದು ಕತೆ ಕೇಳಲು ಈ ಮೇಲಿನ ಲಿಂಕನ್ನು ಒತ್ತಿ. ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಐಕಾನನ್ನು ಒತ್ತಿ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಮತ್ತೊಂದು ಮನಮುಟ್ಟುವ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀವಿ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.